ರಾಜಕಾರಣ ರಾಜಣ್ಣವರು ಯಾವಾಗಲೂ ನೇರವಾಗಿ ಮಾತಾಡೋದು. ಇವತ್ತು ಸತ್ಯವನ್ನು ಹೇಳಿದ್ದಾರೆ ರಾಜಣ್ಣ. ಅಂದರೆ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಅಧಿಕಾರಿಗಳು ತಪ್ಪು ಅಂತೇಳಿ ಸತ್ಯವನ್ನು ಹೇಳಿದ್ದಾರೆ. ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ. ರಾಜಣ್ಣವರು ಯಾವಾಗಲೂ ನೇರವಾದಿಗಳು, ಸತ್ಯವನ್ನು ನೇರವಾಗಿ ಹೇಳುವಂಥವ್ರು. ಅವರ ಪಕ್ಷದ ಆಂತರಿಕ ವಿಷಯ ಅದು ಒಂದು ಭಾಗ. ಅಂದರೆ ಅದು ಅವರ ಹೈಕಮಾಂಡು ಮತ್ತು ಕಾಂಗ್ರೆಸ್ಗೆ ಬಿಟ್ಟಂಥ ವಿಚಾರ. ಆದರೆ ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಆದರೆ ರಾಜಣ್ಣವರಿಗೆ ನನ್ನ ಅಭಿಪ್ರಾಯ ಏನಂದರೆ, ಜಿಲ್ಲೆಗೆ ಒಬ್ಬ ಹಿರಿಯ ನಾಯಕರು ನೇರವಾಗಿ ಹೇಳುವಂಥವ್ರು ಒಳ್ಳೆಯವರು. ರಾಜಕೀಯದಲ್ಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು ಅವರು. ಅದರಿಂದ ಸಿದ್ದರಾಮಯ್ಯನಿಗೆ ಯಾವಾಗಲೂ ಒಂದು ಸ್ಟ್ರಾಂಗ್ ಆಗಿದ್ದಂಥವ್ರು. ಅವ್ರಿಗೆ ರಾಜೀನಾಮೆ ತಗೊಳ್ಳುವಂಥ ಪರಿಸ್ಥಿತಿ ಬರ್ತಾರ ಅಂತೇಳಿ ನಮಗೆ ನೋವಿದೆ. ನಾನು ರಾಜಣ್ಣವ್ರಿಗೆ ಹೇಳ್ತೀನಿ, ಸತ್ಯ ಹೇಳಿದ್ದೀರಾ, ಯಾಕೆ ರಾಜೀನಾಮೆ ಕೊಡ್ತೀರಾ? ಖಂಡಿತ ರಾಜೀನಾಮೆ ಕೊಡಬೇಡಿ. ರಾಹುಲ್ ಗಾಂಧಿ ಕರೆಕ್ಟಾಗಿ ಹೇಳಿದ್ದೀರಾ. ಯಾಕೆಂದರೆ ಇದು ರಾಹುಲ್ ಗಾಂಧಿಯವರು ಬಾಲಿಷ್ಯ ಥರ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಮತಗಳ್ಳತನ ಆಗಿದೆ ಇಲ್ಲಿ ಅಂತೇಳಿ. ಅವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಅವ್ರದೇ ಅಧಿಕಾರಿಗಳಿದ್ದಾಗ ಅವರೇ ಅದನ್ನು ತನಿಖೆ ಮಾಡಿಸ್ಬೇಕಾಗಿದೆ. ಅದು ಬಿಟ್ಟು ಇವತ್ತು ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ಟಿದೆ. ನೀವು ಇದಕ್ಕೆ ಉತ್ತರ ಕೊಡಬೇಕು. ಹೇಳಿದರೆ ಯಾರೋ ಮತದಾನ ಮಾಡಿದರೆ ಸುಳ್ಳು ಆರೋಪ ಮಾಡಿದ್ರೆ ನೀವು ಉತ್ತರ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಇದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ರಾಜಣ್ಣವ್ರಿಗೆ ಹೇಳೋದಿದ್ದರೆ, ಸತ್ಯವನ್ನು 100% ಹೇಳಿದ್ದೀರಾ, ನಿಮಗೆ ನಾವೆಲ್ಲ ಇರ್ತೇವೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಅದೇ ಹೈಕಮಾಂಡ್ ಬರುತ್ತೆ, ಅದನ್ನು ಎದುರಿಸೋಣ. ನಾವು ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಮುಂದೆ ಇರ್ತೀವಿ ಅಂತೇಳಿ ನಾನು ಇದನ್ನು ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ. ದೇಶ ಮಾತ್ರ ಅಲ್ಲ, ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸ್ಥಳವನ್ನು ಅವಹೇಳನ ಮಾಡುತ್ತಿರುವಾಗ ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ? ಭಾರತ ಮಾತ್ರ ಅಲ್ಲ, ಜಗತ್ತು ಕೇಳ್ತಾ ಇದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಒಂದು ದೇವಸ್ಥಾನ ಏನು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ. ಒಂದು ಧರ್ಮಸ್ಥಳವನ್ನು, ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಿದ್ದೇನೆ, ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ, ಇಡೀ ಜಗತ್ತು ಇವತ್ತು ಪೂಜಾರಿ ಬಾಯಿ ಮುಚ್ಚಿ ಕೂತುಕೊಂಡಿದ್ದಾರೆ. ಹೌದು, ಬಾಯಿ ಮುಚ್ಚಿ ಕೂತು ಯಾಕೆ ನಾನು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇರುವಾಗ ಪೂಜಾರಿಯ ಮೌನ ಯಾಕೆ? ಹೌದು,